ಪ್ರಿಯ ವೀಕ್ಷಕರೇ, ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿ ವಾಹಿನಿಗೆ ಸಂಪರ್ಕಿಸಿ. ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ನೀಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮಸ್ಕಾರಗಳು. ಬಾಲ್ಕಿಯಲ್ಲಿ ನೂತನ ಡಾಕ್ಟರ್ ಅಂಬೇಡ್ಕರ್ ನಗರ ಉದ್ಘಾಟನೆ. ಜನವರಿ 26ರಂದು ಭವ್ಯ ಕಾರ್ಯಕ್ರಮ. ಬಾಲ್ಕಿ ಪಟ್ಟಣದಲ್ಲಿ ಹೊಸದಾಗಿ ನಿರ್ಮಾಣಗೊಂಡ ಡಾಕ್ಟರ್ ಅಂಬೇಡ್ಕರ್ ನಗರದ ಉದ್ಘಾಟನಾ ಕಾರ್ಯಕ್ರಮವು ದಿನಾಂಕ 26 ಜನವರಿ 2026ರಂದು ರೈಲ್ವೆ ಸ್ಟೇಷನ್ ಎದುರು ಭವ್ಯವಾಗಿ ನಡೆಯಿತು. ಈ ಕಾರ್ಯಕ್ರಮವನ್ನು ನೌಪಲ ಬಂಥಿಯವರು ಉದ್ಘಾಟಿಸಿದರು. ಇವತ್ತಿನ ಈ ಶುಭ ಸಂದರ್ಭದಲ್ಲಿ ನಡೆದ ಕಾರ್ಯಕ್ರಮವನ್ನು ಅತ್ಯಂತ ಶಿಸ್ತಿನಿಂದ, ಸರಳವಾಗಿ ಮತ್ತು ಶ್ರದ್ಧೆಯಿಂದ ಮುಂದಾಳತ್ವ ವಹಿಸಿಕೊಂಡು ಯಶಸ್ವಿಯಾಗಿ ನಡೆಸಿದವರು ರಾಜ್ಕುಮಾರ್ ಬೌದ್ಧಿಯವರು ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಡಾಕ್ಟರ್ ಅಂಬೇಡ್ಕರ್ ನಗರದಲ್ಲಿ ಎಲ್ಲಾ ಸಮಾಜದ ಜನರು ಒಂದಾಗಿ ಅಣ್ಣ ತಮ್ಮಂದಿರಂತೆ, ಅಕ್ಕ ತಂಗಿಯರಂತೆ, ತಾಯಿ ತಂದೆಯರಂತೆ ಸಹಬಾಳ್ವೆಯಿಂದ ಬದುಕುತ್ತಿರುವುದು ಅತ್ಯಂತ ಸಂತಸದ ವಿಷಯವಾಗಿದೆ. ನಮ್ಮಲ್ಲಿ ಯಾವುದೇ ಭೇದ ಭಾವ ಇರಬಾರದು, ನಾವು ಎಲ್ಲರೂ ಒಂದಾಗಿ ಬದುಕಬೇಕು ಎಂಬ ಸಂದೇಶ ಈ ನಗರ ನಮ್ಮೆಲ್ಲರ ಮನಸ್ಸನ್ನ ಕುಲುಕುತ್ತದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಕೆಎಸ್ಆರ್ಟಿಸಿ ಮಾಜಿ ನಿರ್ದೇಶಕರಾದ ವಿಲಾಸ್ ಮೋರಿಯವರು ಮಾತನಾಡಿ, ಡಾಕ್ಟರ್ ಅಂಬೇಡ್ಕರ್ ನಗರವನ್ನ ಸನ್ಮಾನ್ಯ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಬಾಲ್ಕಿ ಮತಕ್ಷೇತ್ರದ ಶಾಸಕರಾದ ಈಶ್ವರ್ ಬಿ ಖಂಡ್ರೆಯವರು ಮುತುವರ್ಜಿ ವಹಿಸಿ ಸಿಸಿ ರಸ್ತೆ, ಚರಂಡಿ ವ್ಯವಸ್ಥೆ ಸೇರಿದಂತೆ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಿ ಅಲ್ಲಿನ ನಿವಾಸಿಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಎಂದು ತಮ್ಮ ಹಿತನುಡಿಗಳನ್ನ ನುಡಿದರು. ಈ ಕಾರ್ಯಕ್ರಮದಲ್ಲಿ ಸಂಜು ಕುಮಾರ್ ಬಾವಿಕಟ್ಟಿ, ಶಿವಕುಮಾರ್ ಮೇತ್ರಿ, ವಿಶ್ವನಾಥ್ ಮೋರೆ, ಪ್ರಶಾಂತ್ ಕೊಟ್ಟಿಗೇರ, ಶ್ರವಣಕುಮಾರ್ ಗಾಯಕ್ವಾಡ್ ಅವರುಗಳು ಡಾಕ್ಟರ್ ಅಂಬೇಡ್ಕರ್ ನಗರ ಉದ್ಘಾಟನೆಯ ಹಿನ್ನೆಲೆಯಲ್ಲಿ ನಗರವಾಸಿಗಳಿಗೆ ಶುಭಾಶಯಗಳನ್ನ ಕೋರಿದರು. ಕಾರ್ಯಕ್ರಮದಲ್ಲಿ ಪ್ರಮುಖರಾದ ಜೈಪಾಲ್ ಬೋರಳಿ, ಕೀರ್ತಿ ರತನ್ ಸೊನಾಳಿ, ಧನ್ರಾಜ್ ಕುಂದಿ, ಸುನಿಲ್ ವಾಂಜರಿ, ರಾಹುಲ್ ಬೌದ್ಧಿ, ನಾರಾಯಣ ಮೋರೆ, ವಿಜಯ್ ಕುಮಾರ್ ಮೋರೆ ಸೇರಿದಂತೆ ಅನೇಕ ಗಣ್ಯರು, ತಾಯಿ ತಂದೆಯರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಉಪಸ್ಥಿತರಿದ್ದರು. ಕಾರ್ಯಕ್ರಮವು ಸಾಕಷ್ಟು ಜನರನ್ನು ಆಕರ್ಷಿಸಿತು. ಡಾಕ್ಟರ್ ಅಂಬೇಡ್ಕರ್ ನಗರದ ನಿರ್ಮಾಣವು ಬಾಲ್ಕಿ ಪಟ್ಟಣದ ಅಭಿವೃದ್ಧಿಗೆ ಒಂದು ಮಹತ್ವದ ಹೆಜ್ಜೆಯಾಗಿದೆ ಎಂಬ ಅಭಿಪ್ರಾಯ ವ್ಯಕ್ತವಾಯಿತು. ವರದಿ ಸತೀಶ್ ಕುಮಾರ್, ಕಲಾ, ಬೀದರ್. ಬಾಲ್ಕಿ ತಾಲೂಕಿನ ಹಿರಿಯರಾದ ನಮ್ಮ ಮಾನವ ಶ್ರವಣ್ ಕುಮಾರ್ ಗಾಯಕ್ವಾಡ್ ಅವರೇ, ಅದೇ ರೀತಿಯಾಗಿ ಪುರಸಭೆ ಮಾಜಿ ಅಧ್ಯಕ್ಷರಾದ ಶ್ರವಣ್ ಕುಮಾರ್ ಗಾಯಕ್ವಾಡ್ ಅವರೇ, ಅದೇ ರೀತಿಯಾಗಿ ಭಾರತೀಯ ಬೌದ್ಧ ಮಹಾಸಭಾ ಮಾಜಿ ಅಧ್ಯಕ್ಷರು ಹಾಗೂ ಕೆಎಸ್ಆರ್ಟಿಸಿಯ ಮಾಜಿ ನಿರ್ದೇಶಕರು, ಕಾಂಗ್ರೆಸ್ಸಿನ ಯುವ ಮುಖಂಡರಾದ ಅಣ್ಣವರ ನರಸರಾವ್ ಮೋರೆ ಅವರೇ, ಅದೇ ರೀತಿಯಾಗಿ ನಮ್ಮ ಆತ್ಮೀಯ ಗೆಳೆಯ ಜೈಪಾಲ್ ಅವರೇ, ಅದೇ ರೀತಿಯಾಗಿ ನಮ್ಮ ಆತ್ಮೀಯ ಸಹೋದರರಾದ ಗೆಳೆಯರಾದ ಏನಪ್ಪಾ ಅಂದ್ರೆ ಅಂಬೇಡ್ಕರ್ ನಗರ ಅಂತ ಹಾಕಿ ಇವತ್ತು ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರು ಬಲ್ ಹೋಗಿ ಈ ರೋಡ್ ಏನಿದೆ ರೋಡ್ ಮಾಡಕ್ಕೆ ಏನಪ್ಪಾ ಅಂದ್ರ ಪ್ರಸ್ತಾವ ಇಟ್ಟು ರೋಡ್ ಕೆಟ್ಟದ ಅಂತ ಹೇಳಿ ತಂದು ಬಜೆಟ್ ಮಾಡಿ ಇಲ್ಲಿ ರೋಡ್ ಮಾಡ್ಸೋಣ. ಈಗ ಏನೇನಪ್ಪ ಒಂದು ಡೆವಲಪ್ಮೆಂಟ್ ಧನ್ರಾಜ್ ಕುಂದಿ ಅವರು ನಮ್ದು ಇತ್ತೊಂದು ಸೋಳಿಯವ್ರನ್ನ ಕುಂತು ಒಳ್ಳೆ ಕೆಲಸ ಮಾಡ್ತಾರ. ಅವ್ರಿಗೆ ಧನ್ಯವಾದ ಹೇಳ್ತಿದ್ದೇನೆ. ಬಂಧುಗಳೇ, ಈಗಾಗಲೇ ಎಲ್ಲರೂ ನಮ್ಮ ಆತ್ಮೀಯ ಎಲ್ಲ ಭಾಷಣ ಮಾಡಿದ್ದಾರೆ. ನಾವೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಶಿಕ್ಷಣ ಪಡೆಯೋದು ಖಾಲಿ ಒಂದು ನೌಕರಿಗೋಸ್ಕರ ಇಲ್ಲ, ಶಿಕ್ಷಣ ಪಡೆದ್ರೆ ಇಲ್ಲ, ಒಂದು ಒಳ್ಳೆ ಜ್ಞಾನ ಬರ್ತದ, ಯಾರಿಗೆ ಹ್ಯಾಂಗ್ ಮಾತಾಡಬೇಕು, ಯಾರಿಗೆ ಹ್ಯಾಂಗ್ ಬೇಕು ಅಂತ ಸಂಸ್ಕಾರ ಬರ್ತದ. ತಮ್ಮೆಲ್ಲರಿಗೂ ನನ್ನ ಪರವಾಗಿ ಆರ್ಥಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿನ ಅಂಬೇಡ್ಕರ್ ನಗರ್ ಅಂತ ಹೆಸರಿಟ್ಟವರು ಇವತ್ತು ನನ್ನ ಆತ್ಮೀಯ ಗೆಳೆಯರಾದ ರಾಜ್ಕುಮಾರ್ ಬೌದ್ಧ ಅವರು, ಹಾಗೆ ಇದರಲ್ಲಿ ನಮ್ಮ ಜೈಪಾಲ್ ಬೋರಳೆ ಅವರು ಹಾಗೂ ನಮ್ಮ ಧನ್ರಾಜ್ ಕುಂದೆ ಅವರು ಹಾಗೂ ನಮ್ಮ ತಮ್ಮರಾದ
ಪ್ರಶಾಂತ್ ಅವರು, ನಮ್ಮ ಇವರು ಕೀರ್ತಿ ರತನ್ರವರು, ಹಾಗೂ ಮತ್ತದು ಹೋಗಿ ಇವತ್ತು ಸಂವಿಧಾನವನ್ನೇ ಅರ್ಪಿಸುವ ದಿನ ಅದೇ ಫೋಟೋವನ್ನು ಹಾಕಿ ಇವತ್ತು ಅವರು ಒಂದು ಈ ಚೌಕಿಗೆ ನಿರ್ಮಾಣವನ್ನು ಮಾಡಿದ್ದಾರೆ. ಬಹಳ ಸಂತೋಷ, ಹೆಮ್ಮೆಯ ವಿಷಯ. ಆದ್ದರಿಂದ ಇವತ್ತು ಎಷ್ಟು ಹೇಳಿದರೂ ಕಡಿಮೆ ಇದೆ. ಇವತ್ತು ಯಾರಿಗಾದರೂ ಆ ವಿಷಯದಲ್ಲಿ ಭಾಷಣ ಮಾಡಕ್ಕೆ ಬರ್ತದೆ. ನಾನು ಏನು ಮಾಡಿದ್ದೀನಿ ಸಮಾಜದಾಗ, ಎಷ್ಟು ಹೋರಾಟ ಮಾಡಿದ್ದೀನಿ, ಯಾವುದೇ ನನಗೆ ಕಲಿಯಲಿಕ್ಕೆ ಬೇಕಾಗಿಲ್ಲ. ಇದನ್ನ ಇಲ್ಲಿ ಹೇಳಕ್ಕೆ ನನಗ ಬೇಕಾಗಿಲ್ಲ. ನಾನು ಏನೇನು ಮಾಡಿದ್ದೀನಿ, ಜೈಲಿಗೆ ಹೋಗಿದ್ದೀನಿ, ನನ್ನ ಮೇಲೆ 100 ಕೇಸ್ ಕೂಡ ನಮ್ಮದೇ ಹೋಗಲಂತಿನಾಗ ನನ್ನ ಮೇಲೆ ಕೇಸ್ ಇತ್ತು. ನಾನು ಏನು ಮಾಡಿದ್ದೀನಿ, ಹಾಗೂ ಭಾರತೀಯ ಮಹಾಸಭಾ ವತಿಯಿಂದ ನಾನು ಯಾರಿಗೂ ಹೋಗಿಲ್ಲ. ಇವತ್ತು ಸಾರಿ, ಇವತ್ತು ನಮ್ಮ ಮುಂದೆ ಹಿರಿಗೂ ಕೂಡ ಇದ್ದಾರೆ. ನಾನು ಒಬ್ಬನೇ ಸ್ವಖಂಡವರ ಜೊತೆಯಲ್ಲಿ ಸಂಘರ್ಷ ಮಾಡಿ 4 ಕೋಟಿ ಕೆಲಸವನ್ನು ತಂದು ಇವತ್ತು ನಿರ್ಮಾಣವನ್ನು ಮಾಡಿ. ಅಹಮಿದೆ ನಮಃ ಸ್ವಾಮಿ ಬೋಧಿರಾಜ ನಮಸ್ತುತೆ, ಬೋಧಿರಾಜ ನಮಸ್ತುತೆ, ಬೋಧಿರಾಜ ನಮಸ್ತುತೆ. ಸಕಲ ಸಾಧು 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 ಸ್ವಲ್ಪ ಹೂವುಗಳು ಹಾಕಿ बोलो भीमा भवानी जय, डॉक्टर बाबा साहब अम्बेडकर की जय, डॉक्टर बाबा साहब अम्बेडकर नगर के, बाबा साहब डॉक्टर अम्बेडकर नगर के, डॉक्टर बाबा साहब अम्बेडकर ಅವರಿಗೆ बोलो भारत माता की जय, बोलो भारत माता की जय. ಭಾರತೀಯ ಸಂವಿಧಾನಕ್ಕೆ ಜಯವಾಗಲಿ, ಭಾರತೀಯ ಸಂವಿಧಾನಕ್ಕೆ ಜಯವಾಗಲಿ. ಸರ್ ಈ ಕಡೆ ನೋಡ್ರಿ, ಥೋಡೆ ಹಿಂಗೆ ತಿರುಗಿ